ಕಂಪ್ಲಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಶಾಸಕ ಗಣೇಶ್. ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಶಾಸಕ ಜೆಎನ್ ಗಣೇಶ್ ಹೇಳಿಕೆ. ಹಸಿದ ಜನರಿಗೆ ಹಸಿವು ನೀಗಿಸುವ ಯೋಜನೆ ಇದು. ಹೊರಗಡೆ ಒಂದು ಊಟ 100 ರೂಪಾಯಿ ವೆಚ್ಚ ಆಗುತ್ತದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕೇವಲ 10 ರೂಪಾಯಿಯಲ್ಲಿ ಊಟ ದೊರೆಯಲಿದೆ. ನಮ್ಮ ಸರ್ಕಾರ 2018ರಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿತ್ತು. ನಂತರದ ಸರ್ಕಾರಗಳು ಸಂಪೂರ್ಣವಾಗಿ ಬಂದ್ ಮಾಡಿದ್ದರು. ಪಕ್ಷಾತೀತವಾಗಿ ಇಂತಹ ಒಳ್ಳೆಯ ಯೋಜನೆಗಳನ್ನು ಮಾಡಬೇಕು. ಕಂಪ್ಲಿ ಕುರ್ಗೋಡಿನಲ್ಲಿ ಇದೀಗ ಪ್ರಾರಂಭವಾಗಿದೆ. ನಂತರ ಎಮ್ಮಿಗನೂರಿನಲ್ಲಿ ಮಾಡುವ ಪ್ರಯತ್ನವೂ ಇದೆ. ಇಂದಿರಾ ಗಾಂಧಿ ಕಾಲದಿಂದ ಇಲ್ಲಿಯವರೆಗೆ ಬಡಜನರ ಪರ ನಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಇನ್ನು 3 ವರ್ಷ ಅವಧಿಯಲ್ಲಿ ಕಂಪ್ಲಿ ಭಾಗದಲ್ಲಿ ಯಾವುದೇ ಕೆಲಸವನ್ನ ಪೆಂಡಿಂಗ್ ಉಳಿಸುವುದಿಲ್ಲ ಎಂದು ಶಾಸಕ ಜೆಎನ್ ಗಣೇಶ್ ಹೇಳಿಕೆ ನೀಡಿದ್ದಾರೆ. ತಹಶೀಲ್ದಾರ್ ಮಂಜುನಾಥ್, ಪುರಸಭೆ ಅಧ್ಯಕ್ಷ ಭಟ್ ಪ್ರಸಾದ್, ಮುಖ್ಯಾಧಿಕಾರಿ ದುರ್ಗಣ್ಣ ಹಾಗೂ ಸದಸ್ಯರು ಸಾರ್ವಜನಿಕರು ಭಾಗಿಯಾಗಿದ್ದರು. ಇಂದಿರಾ ಗಾಂಧಿ ಅವರ ಇಂದಿರಾ ಕ್ಯಾಂಟೀನ್ ಇವತ್ತೇನು ಹಸುದಂತ ಜನಗಳಿಗೆ ಏನೈತಿ, ಈ ದಿನ ಕೇವಲ ಒಂದು ಪ್ಲೇಟು ಒಂದು ಕುಡಿಯೋ ನೀರಿನ ಬಾಟ್ಲು 20-25 ರೂಪಾಯಿ ಐತಿ. ಕುಡಿಯೋ ನೀರಿನ ಬಾಟ್ಲು ಅಂದರೆ ಊಟದ್ದಲ್ಲ, ಊಟದ ಭಾಳ ದೊಡ್ಡ ವಿಷಯ ಆಯಿತು. ಬರೀ ಒಂದು ಪ್ಲೇಟ್ಗಳು ಗ್ಲಾಸ್ ತಗೋಬೇಕಂದ್ರೆ 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಸಿಗಲ್ಲ. ಇಂಥ ಕಾಲದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್, ಯಾಕಂದರೆ 2018ರಲ್ಲಿ ತೆಗೆದಿದ್ರು, ಆಮೇಲೆ ಬಂದಂಥ ಸರ್ಕಾರ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನು ಇದಾಯಿತು. ಇವತ್ತು ಮತ್ತೆ ಕರ್ನಾಟಕದ ಜನತೆ ಏನು ಆಶೀರ್ವಾದದಿಂದ ಇಂದಿರಾ ಕ್ಯಾಂಟೀನ್ ಮತ್ತೆ ಪ್ರಾರಂಭ ಆಯ್ತು. ನಾನು ಯಾವುದೇ ಸರ್ಕಾರ ಬರಲಿ, ಇದು ಪಕ್ಷಾತೀತವಾಗಿ ಇಂಥ ಒಳ್ಳೆ ಕೆಲಸಗಳು ಮುಂದುವರಿಬೇಕು. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರ್ತೈತಿ, ನಾಳೆ ಇನ್ನೊಂದು ಗೌರ್ಮೆಂಟ್ ಬರ್ತೈತಿ, ಮತ್ತೊಂದು ಗೌರ್ಮೆಂಟ್ ಬರ್ತೈತಿ. ಪಕ್ಷಾತೀತವಾಗಿ ಇದು ಬಡವರಿಗೆ ಒಳ್ಳೆಯದಾಗಂಥ ಕಾರ್ಯಕ್ರಮ. ಅನೇಕ ಹಳ್ಳಿಗಳಿಂದ ಜನಗಳು ಬರ್ತಾರೆ, ಅನೇಕ ವಿದ್ಯಾರ್ಥಿಗಳು ಸಿಟಿಗಳಿಗೆ ಅಂದರೆ ಕಂಪ್ನಿ ಸಿಟಿಗೆ ಬರ್ತಾರೆ, ಅನೇಕ ಜನಗಳು ರೊಟೇಷನ್ ಇರ್ತಾವೆ. ಇಲ್ಲಿ ಸಾಮಾನ್ಯ ಜನಗಳು ಇವತ್ತೊಂದು ಹೋಟೆಲ್ ಹೋಗಿತ್ತಂದರೆ 100-200 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಾಗಲ್ಲ. ಇಂಥ ಟೈಮ್ನಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಎಂಬ ಹೊಸ ಏನು ಇಡೀ ದೇಶದಲ್ಲಿ ಹೊಸ ಇತಿಹಾಸ ಅಂತ ನಾನು ಭಾವಿಸ್ತೀನಿ. ಕೇವಲ 5 ರೂಪಾಯಿ ಟಿಫನ್ನು 10 ರೂಪಾಯಿ ಊಟ ಕೊಡೋದ್ರ ಮುಖಾಂತರ ಇವತ್ತೇನು ಬಡ ಜನತೆಗೆ ಒಳ್ಳೆ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ನಮಗೆ ಕಂಪ್ನಿ ಒಂದಾಗಿದೆ, ಕುರ್ಗೋಡ್ ಒಂದಾಗಿದೆ. ಮುಂದೆ ಬರೋಂಥ ದಿನಗಳಲ್ಲಿ ಎಮ್ಮಿಗನೂರು ಕೂಡ ಅವಶ್ಯಕತೆ ಇದ್ರೂ ಕೂಡ ಅಲ್ಲೊಂದು ಎಮ್ಮಿಗನೂರು ಕೂಡ ಇಂದಿರಾ ಕ್ಯಾಂಟೀನ್ ತೆಗೆಯೋಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಾವೆಲ್ಲ ನೋಡಿದ್ರಿ, ಹಿಂದೆಯಿಂದ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಇಂದಿರಮ್ಮ ಅವರಿದ್ದಾಗ ಅನೇಕ ಏನು ಹಿಂದುಳಿದಂಥ ಸಮುದಾಯಗಳಿಗೆ ಇವತ್ತು ನಾವು ಕೂಡ ಫಲಾನುಭವಿಗಳೇ. ಇವತ್ತೇನು ನಮ್ಮ ತಂದೆಗಳು ಏನು ಕೋಟ್ಯಾಧೀಶ್ವರಲ್ಲ. ಇವತ್ತೇನು ಇಂದಿರಮ್ಮ ಕೊಟ್ಟದ್ದು 4 ಎಕರೆ ಜೀವನದಲ್ಲಿ ಇವತ್ತು ಕುಟುಂಬ ಸಾಗಿಸಿ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದಯದಿಂದ ನಾವು MLA ಆಗಿ ನಿಂತಿದ್ವಿ. ಕಾಂಗ್ರೆಸ್ ಕಾರ್ಯಕ್ರಮ ಏನಿದ್ರು ಕೂಡ ಬಡವ್ರ ಪರವಾಗಿರ್ತವೆ. ನಾವೆಲ್ಲ ನೋಡ್ತಿದ್ವಿ, ತರಕಾರಿ ಮಾರ್ಕೆಟ್ ಏನು ಹಣ್ಣುಗಳು ವ್ಯಾಪಾರಿಗಳಿದ್ದಾರೆ, ಹೂವುಗಳ ವ್ಯಾಪಾರಿಗಳಿದ್ದಾರೆ, ಪಕ್ಕಿ ಮುನ್ಸಿಪಾಲ್ಟಿ ಇದೆ, ಇಲ್ಲೇ ಇವಾಗ ಮಿನಿ ಬಸ್ ಸ್ಟ್ಯಾಂಡ್ ಆಗ್ತಿದೆ. ಅನೇಕ ಹಾಸ್ಪಿಟ್ಲುಗಳು, ನಮ್ಮ 30 ಬೆಡ್ ಹಾಸ್ಪಿಟ್ಲ್ ಇದೆ. ಇಲ್ಲಿ ಬರೋಂಥವ್ರು ಯಾರು ಕೂಡ ಶ್ರೀಮಂತರು ಬರೋಲ್ಲ, ಎಲ್ಲ ಬಡವರೇ ಬರೋದು. ಅಂಥ ಜನಗಳಿಗೆ ಭಾಳ ಒಳ್ಳೆಯ ಕೆಲಸ ಇಂದಿರಾ ಕ್ಯಾಂಟೀನು. ಯಾಕಂದರೆ ನಾವು ಎಲ್ಲೋ ಒಂದು ಕಡೆಗೆ ಬೇರೆ ಕಡೆಗೆ ಹೋಗಿ ಇದನ್ನು ಪ್ರಾರಂಭ ಮಾಡಿದ್ರೆ ಬಡವ್ರಿಗೆ ಅನುಕೂಲ ಆಗಲ್ಲ. ಬಡವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ಸೆಂಟ್ರಲ್ ಸಿಟಿಯಾಗೆ ಇರಬೇಕಂತಂದು ಈಗಾಗಲೇ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಮಿನಿ ಇದು ಏನು ಬಸ್ ಸ್ಟಾಪ್ ಆಗ್ತಿದೆ, ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿನಿ ಬಸ್ ಸ್ಟಾಪ್ ಆಗ್ತಿದೆ. ಆ ಜನಗಳು ಒಳ್ಳೆಯದಾಗ್ತೈತಿ. ಯಾಕಂದರೆ ಇವಾಗಲೇ ಕಂಪ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಂಪ್ನಿ ಸಿಟಿ ಸಂಪೂರ್ಣವಾಗಿ ಇವತ್ತು ಕೆರೆ ಇರಲಿ, 100 ಬೆಡ್ ಹಾಸ್ಪಿಟ್ಲ್ ಇರಲಿ, ಮಿನಿ ವಿಧಾನಸೌಧ ಇರಲಿ, ಅದೇ ರೀತಿ ತಾಲೂಕ್ ಪಂಚಾಯತ್ ಇರಲಿ, ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇವಾಗೇನು ಆಲ್ರೆಡಿ ನಾವು ರೆಡಿ ಮಾಡ್ಕೊಳ್ತೀವಿ. ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇರಲಿ, ಸಂಪೂರ್ಣ ರಸ್ತೆಗಳು, ಸನಾಪುರ ರಸ್ತೆ, ದೇವಸಮುದ್ರ ರಸ್ತೆ, ಮುಗ್ದಾಪುರ ರಸ್ತೆ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ಕೊಟಾಲ್ ರಸ್ತೆ, ಸಿಟಿಗೆ ಬರೋಂಥ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಿದ್ದಾವೆ. ಇನ್ನೂ 3 ವರ್ಷ ಕಾಲಾವಕಾಶ ಐತಿ. ಮುಂದೆ ಬರೋಂಥ ದಿನಗಳಲ್ಲಿ ಕಂಪ್ನಿ ಸಿಟಿ ಒಂದು ಕೆಲಸ ಅಂತ ಪೆಂಡಿಂಗ್ ಐತೆ ಅಂತ ಇರಬಾರ್ದು ಅಂತ ಅಳ್ಕೊಂಡಿದ್ವಿ. ಅದಕ್ಕೆ ಜನಗಳು ಕೂಡ ಆಶೀರ್ವಾದ ಮಾಡಿ 2 ಬಾರಿ ಶಾಸಕನಾಗಿ ಮಾಡಿದ್ದಾರೆ. ಇವತ್ತು ಇಂದಿರಾ ಕ್ಯಾಂಟೀನ್ ತೆಗಿಬೇಕಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಅವ್ರೇನು ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತೇನು ರಾಜ್ಯದಲ್ಲಿ 136 ಸೀಟ್ ಅಂತಂದರು. ಅದಕ್ಕೆ ಇವತ್ತು ಜನಗಳಿಗೆ ಒಳ್ಳೆಯದಾದಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ವಿ.
ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನಮ್ಮ ಇಡೀ ಜೀವಮಾನದಾಗ ಯಾವತ್ತೂ ಮರೆಯೋಕ್ಕಾಗಲ್ಲ. ಏನಾದರೂ ಕೂಡ ಸಾಧನೆ ಮಾಡ್ತು ಅಂದರೆ ಇದು ಕಾರ್ಯಕರ್ತರು ಮುಖಂಡರು ಶ್ರಮ ಅಂತಂದೇಳಿ ಒಂದು ಮಾತು